ನಾರ್ಮಲಿ ಈ ರಿವ್ಯೂ ಅನ್ನೋ ಪ್ರೊಸೆಸ್ ಅಲ್ಲಿ ನಾವು ಹೆಚ್ಚಾಗಿ ನೋಡೋದೆ ಆವರೇಜ್ ಅಥವಾ ಬಿಲೋ ಆವರೇಜ್ ಸಿನಿಮಾಗಳನ್ನ. ಅವುಗಳಲ್ಲಿ ಎಫರ್ಟ್ ಕಂಡ್ರೆ ಪರವಾಗಿಲ್ಲ, ಅಷ್ಟೇನ್ ಬೇಜಾರಾಗಲ್ಲ. ಬಟ್ ತೀರಾ ಈ ಲೆವೆಲ್ಗೆಲ್ಲ ಫ್ರಸ್ಟ್ರೇಟ್ ಮಾಡ್ಬಿಟ್ರೆ ಈ ಕಡೆ ಹೆವಿ ಮಾತಾಡೋದಕ್ಕೂ ಆಗದೆ ಬೈಯೋದಕ್ಕೂ ಆಗದೆ ಮಧ್ಯ ಸಿಕ್ಕಾಕೊಂಡ್ಬಿಡ್ತೀವಿ. ಅಂಡ್ ಇವತ್ತು ನನಗಿಲ್ಲಿ ಆಗಿದ್ದು ಅಂಥದ್ದೇ ಒಂದು ಅನುಭವ. ಸಿಕಂದರ್ ಇದು AR ಮುರುಗದಾಸ್ ಅವರು ಡೈರೆಕ್ಟ್ ಮಾಡಿರೋಂತಹ ಚಿತ್ರ. ಕಥೆ ವಿಚಾರಕ್ಕೆ ಬಂದ್ರೆ ಇಲ್ಲಿನ ಮುಖ್ಯ ಪಾತ್ರದ ಹೆಸರು ಸಂಜಯ್ ರಾಜ್ಕೋಟ್ ಅಂತ, ರಾಜಮನೆತನಕ್ಕೆ ಸೇರಿದಂತವನು. ಇನ್ಫ್ಯಾಕ್ಟ್ ರಾಜ ಅಂತಾನೆ ಹೇಳ್ಬೋದು. ಅಂಡ್ ಅವನ ಹೆಂಡತಿ ಸಾಯಿಶ್ರೀ. ಸೊ ಇವರ ಲೈಫಲ್ಲಿ ಒಂದು ದಿನ ಒಂದು ಅನ್ಎಕ್ಸ್ಪೆಕ್ಟೆಡ್ ಘಟನೆ ನಡೆಯುತ್ತೆ. ಹಾಗೆ ಅದರಿಂದ ಮಿನಿಸ್ಟರ್ನ ಎದುರು ಹಾಕೊಳ್ಳೋ ಪರಿಸ್ಥಿತಿ ಬರುತ್ತೆ, ರೈವಲ್ರಿ ಕ್ರಿಯೇಟ್ ಆಗತ್ತೆ. ಸೊ ಅದು ಯಾಕೆ, ಏನೇನಾಯ್ತು, ಅಂಡ್ ಈ ಹೃದಯ ಹಿಂಡೋ ರಿವೆಂಜ್ ಆಟಗಳು ಎಲ್ಲಿಗೆ ಹೋಗಿ ಏನೇನಾಯ್ತು ಅನ್ನೋದನ್ನೆಲ್ಲ ನೀವು ಫಿಲ್ಮ್ ನೋಡಿನೇ ತಿಳ್ಕೋಬೇಕು. ಇನ್ನ ಆಕ್ಚುಯಲ್ ಆಗಿ ಸಿನಿಮಾ ಹೇಗಿದೆ, ನನಗೇನಿಷ್ಟ ಆಯ್ತು, ಏನೇನೆಲ್ಲ ಕಷ್ಟ ಆಯ್ತು, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಡೆಫಿನೆಟ್ಲಿ ಒಂದು ಲೈಕ್ ಕೊಟ್ಟು ಕಂಟಿನ್ಯೂ ಮಾಡಿ. ಹಾಗೇನ್ 2000 ಲೈಕ್ಸ್ ಅಂತ ಅನ್ಕೊಂಡಿದ್ದೀನಿ, ನೋಡೋಣ ಅದನ್ನ ತಲುಪ್ತೀವಾ ಇಲ್ವಾ ಅಂತ. ಇಲ್ಲಿ ನನಗೆ ತಕ್ಕ ಮಟ್ಟಿಗೆ ಪಾಸಿಟಿವ್ ಆಗಿ ವರ್ಕ್ ಆಗಿದ್ದು ಅಂದ್ರೆ ಒಂದು ಸಲ್ಮಾನ್ ಖಾನ್ ಅವರ ಪ್ರೆಸೆನ್ಸ್. ಸಿನಿಮಾದಲ್ಲಿ ಅವ್ರಿಗೇನಂತ ಒಳ್ಳೆ ಕ್ಯಾರೆಕ್ಟರ್ನ ಬರ್ದಿಲ್ಲ. ಅಂಡ್ ಅದರಲ್ಲಿರೋ ಡೆಪ್ತ್ ಆಗ್ಲಿ ಡ್ರಾಮಾ ಆಗ್ಲಿ ಎಲ್ಲ ಸುಮ್ನೆ ಮೇಲ್ಮೇಲ್ ಬರ್ಕೊಂಡು ಹೋಗಿದ್ದಾರೆ. ಒಂದು ಕಡೆನೂ ಇಂಟೆನ್ಸಿಟಿ ಫೀಲ್ ಆಗಲ್ಲ. ಬಟ್ ಸ್ಟಿಲ್ ಅವರು ತಮ್ಮ ಪ್ರೆಸೆನ್ಸ್ ಇಂದಾನೆ ಸಿನಿಮಾನ ಎತ್ತೋದಕ್ಕೆ ನೋಡಿದ್ದಾರೆ. ಅಂಡ್ ಅಫ್ಕೋರ್ಸ್ ಕೆಲವು ಕಡೆ ಅದು ವರ್ಕ್ ಕೂಡ ಆಗಿದೆ. ಹೆಚ್ಚಿನದಾಗಿ ಸಿನಿಮಾ ಅಡ್ವರ್ಟೈಸ್ಮೆಂಟ್ ತರ ಇತ್ತು. ಸಿನಿಮಾಟೋಗ್ರಫಿ, ಫ್ರೇಮ್ಸ್, ಅದನ್ನ ರೆಂಡರ್ ಮಾಡಿ ಕೊಟ್ಟಿರೋ ರೀತಿ, ಓವರ್ ಆಲ್ ವಿಜುವಲ್ ಎಫೆಕ್ಟ್ಸ್ ಹೆವಿ ಬೇಸಿಕ್ ಆಗಿ ಇಟ್ಟಿದ್ದಾರೆ. ಎಡಿಟಿಂಗ್ ಕೂಡ ಅಷ್ಟು ಇಷ್ಟ ಆಗ್ಲಿಲ್ಲ. ಸೊ ಆ ಲೆಕ್ಕದಲ್ಲಿ ಸಲ್ಮಾನ್ ಖಾನ್ ಅವರು ಯಾವುದೋ ಕಮರ್ಷಿಯಲ್ ಆಡ್ ಅಲ್ಲಿ ಬಂದಿದ್ದಾರೆ, ಅವರಾಗಿನೇ ಇದಾರೇನೋ ಅಂತ ಅನ್ಸುತ್ತೆ. ಅಂಡ್ ಅದು ಅವರ ರೆಗ್ಯುಲರ್ ಸ್ಟೈಲ್ ಮತ್ತೆ ಅಪ್ರೋಚ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಜಾಗ ಕೊಟ್ಟಿದೆ. ಇದನ್ನ ಬಿಟ್ರೆ ಸೆಕೆಂಡ್ ಹಾಫ್ ಅಲ್ಲಿ ಇಟ್ಟಿರೋ ಒಂದಷ್ಟು ಫ್ಯಾಮಿಲಿ ವ್ಯಾಲ್ಯೂಸ್, ಸ್ಪೆಷಲಿ ಕಣ್ಣನ್ನ ದಾನ ಪಡೆದಂತ ಫ್ಯಾಮಿಲಿ, ಹಾಗೇನೆ ಲೈಟ್ ಆಗಿ ಹೀರೋಗೆ ರೆಸಿಸ್ಟೆನ್ಸ್ ಬರೋ ತರ ಮಾಡ್ತಾರೆ. ಮಾಡ್ತಾರಷ್ಟೇನೆ, ಆ ಐಡಿಯಾ ಇಂಟ್ರೆಸ್ಟಿಂಗ್ ಆಗಿತ್ತು. ಆಲ್ಸೋ ಸಂತೋಷ್ ನಾರಾಯಣನ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಇಡೀ ಸಿನಿಮಾ ಪ್ರೋಮೋ ತರ ಇದ್ದಿದ್ರಿಂದ ಸ್ಪೆಸಿಫಿಕ್ BGM ಅಂತ ಕೇಳೋದಕ್ ಸಿಗ್ಲಿಲ್ಲ. ಆದ್ರೆ ಸೀಕ್ವೆನ್ಸಸ್ ನ ಎಲ್ಲಿ ಮೇಲೆತ್ಬೋದಾಗಿತ್ತೋ ಅಲ್ಲೆಲ್ಲ ಸಾಧ್ಯವಾದ ಮಟ್ಟಿಗೆ ಒಂದು ಒಳ್ಳೆ ಸ್ಕೋರಿಂಗ್ ಅನ್ನೇ ಕೊಟ್ಟಿದ್ದಾರೆ, ಒಳ್ಳೆ ಕೆಲ್ಸನೇ ಮಾಡಿದ್ದಾರೆ ಅಂತ ಹೇಳ್ತೀನಿ. ಇನ್ನು ಈಗ ಇದರ ನೆಗೆಟಿವ್ಸ್ ಕಡೆ ಬಂದ್ರೆ ಅವು ತುಂಬಾನೇ ಇದಾವೆ. ಬಟ್ ಮೇಜರ್ ಆಗಿ ಇದರ ರೈಟಿಂಗ್ ಈ ಕಡೆ ರುಟೀನ್ ಆಗಿದ್ದಿದ್ರು ಹೇಗೋ ತಡ್ಕೋಬಹುದಾಗಿತ್ತು, ಪ್ರೆಡಿಕ್ಟಬಲ್ ಆಗಿದ್ರು ಫ್ರಸ್ಟ್ರೇಟ್ ಅಂತೂ ಆಗ್ತಿರ್ಲಿಲ್ಲ. ಅಟ್ಲೀಸ್ಟ್ ಏನೋ ಪ್ಯಾಕ್ ಮಾಡಿ ಕೊಟ್ರಲ್ಲ, ಎಂಟರ್ಟೈನ್ ಮಾಡಿದ್ರಲ್ಲ ಅನ್ನೋ ಫೀಲಿಂಗ್ ಇರ್ತಿತ್ತು. ಆದ್ರೆ ಈ ತರ ಈ ಲೆವೆಲ್ ಸಿಲ್ಲಿ ಆಗಿ ಬರೀತಾರೆ ಅಂತ ಖಂಡಿತ ಅನ್ಕೊಂಡಿರ್ಲಿಲ್ಲ. ಯಾವ ಸೀನ್ಗೂ ತಲೆ ಬುಡ ಇಲ್ಲ, ಅರ್ಥ ಇಲ್ಲ, ಪ್ರಾಪರ್ ಸ್ಟೇಜಿಂಗ್ ಅಂತ ಇಲ್ಲ. ಒಂದಾದ ಮೇಲೊಂದು ಸೆಗ್ಮೆಂಟ್ ತರ ಬರ್ತಾನೆ ಹೋಗತ್ತೆ. ಅಂಡ್ ಆ ಸಂದರ್ಭಕ್ಕೆ ಅವ್ರಿಗೇನು ಬೇಕು ಅದನ್ನ ಕನ್ವೀನಿಯಂಟ್ ಆಗಿ ತಂದು ಜೋಡಿಸ್ಕೊಂಡ್ಬಿಡ್ತಾರೆ. ಬಟ್ ನೋಡ್ತಾ ಇರೋ ನಮ್ಗಳಿಗೆ ಅಯ್ಯೋ ಗುರುವೆ, ಇದು ಹೇಗ್ ಸಾಧ್ಯ, ಹಿಂಗೆಲ್ಲ ರಿವೆಂಜ್ ತಗೊಳ್ಬೋದಾ, ಅಥವಾ ಆ ಮಟ್ಟಿಗೆ ಹೋಗೋ ತರ ಅವನೇನ್ ಮಾಡ್ದ ಅನ್ನೋ ರೀತಿಯಲ್ಲಿ ಸಾಕಷ್ಟು ಪ್ರಶ್ನೆಗಳು ಹುಟ್ಕೋತವೆ. ಹಾಗೇನೆ ಯಾರ್ಯಾರೋ ಎಲ್ಲೆಲ್ಲಿಂದನೋ ಬಂದು ಫ್ಯಾಮಿಲಿ ತರ ಜೊತೆಗ್ ಸೇರ್ಕೊಂಡೇ ಬಿಡ್ತಾರೆ. ಸಂಜಯ್ ಕ್ಯಾರೆಕ್ಟರ್ ಇಂದ ನೋಡಿದ್ರೆ ಅವನಿಗೆ ಒಂದು ಎಮೋಷನ್ ಅಂತ ಆದ್ರೂ ಇದೆ. ಬಟ್ ಉಳಿದವ್ರಿಗೆ ಅದೆಲ್ಲ ಏನೇನೂ ಇಲ್ಲ. ಆದ್ರೂ ಇಂಥ ಮೋಟಿವ್ ಬರೋದಕ್ಕೆ ಹೇಗ್ ಸಾಧ್ಯ, ಬಂದ್ರೂ ಅದನ್ನ ನಾನ್ ಸೆನ್ಸ್ ರೈಟಿಂಗ್ ಅಂತ ಹೇಳ್ಬೇಕು. ಅಂಡ್ ಅದೇ ಆಗಿರೋದು ಸಿನಿಮಾದಲ್ಲಿ. ಆಲ್ಸೋ ಪರ್ಫಾರ್ಮೆನ್ಸಸ್ ರೈಟಿಂಗ್ಗೆ ಇಷ್ಟು ಕೆಟ್ಟದಾಗಿದೆ, ಒಂದು ಗುರಿ ಇಲ್ಲ, ದಾರಿ ಇಲ್ಲ. ಅಂಥದ್ರಲ್ಲಿ ಸಿಕ್ಕಿದ ಎಮೋಷನ್ ಎಲ್ಲ ತಂದು ತುರ್ಕುದ್ರೆ ಅದೆಲ್ಲಿಂದ ವರ್ಕ್ ಆಗ್ಬೇಕು ಹೇಳಿ. ಶುರುವಿನಲ್ಲಿ ಅಡ್ಜಸ್ಟ್ ಮಾಡ್ಕೊಂಡೆ ಮುಂದೆ ಸರಿ ಹೋಗ್ಬೋದೇನೋ ಅಂತ. ಬಟ್ ಅದರ ನಂತರನೂ ಗ್ರಾಫ್ ಕೆಳಗಿಳಿತಾನೆ ಹೋಯ್ತು, ಮತ್ತಿನ್ಯಾವ ಪಾಯಿಂಟ್ ಅಲ್ಲೂ ಮೇಲೇಳಲೇ ಇಲ್ಲ. ಅಂಡ್ ಕೆಲವೊಂದು ಸಲ ಅಂತೂ ತೀರಾ ಇರಿಟೇಟ್ ಮಾಡ್ಬಿಡ್ತು. ಇನ್ನು ಹೆಸರಿಗೆ ತಂದಿರೋ ವಿಲನ್ಗಳು ಅವ್ರಿದ್ದಿದ್ರು ಇಲ್ದೇ ಇದ್ದಿದ್ರು ಏನೇನು ವ್ಯತ್ಯಾಸ ಆಗ್ತಿರ್ಲಿಲ್ಲ. ಬಿಕಾಸ್ ಅವ್ರ ಕಡೆಯಿಂದ ಪ್ರಾಪರ್ ರೆಸಿಸ್ಟೆನ್ಸ್ ಅಥವಾ ಚಾಲೆಂಜ್ ಅಂತ ಕ್ರಿಯೇಟೇ ಆಗಲ್ಲ. ಅಂಡ್ ಅದೇ ರೀತಿ ಅವರ ಪರ್ಫಾರ್ಮೆನ್ಸಸ್ ಹಾಗೆ ಡೈಲಾಗ್ ಡೆಲಿವರಿ ಅದನ್ನ ನೋಡಿ ಹೆವಿ ನಕ್ಕಿದೀನಿ ಬಿಟ್ರೆ ಬೇಕಾಗಿದ್ದಂತ ಸೀರಿಯಸ್ನೆಸ್ ಎಲ್ಲೂ ಕಾಣ್ಲಿಲ್ಲ. ಒಂಥರ ಟ್ರಾಲ್ ಮಟೀರಿಯಲ್ ಅನ್ಬೋದು. ಸ್ವಲ್ಪ ಹಾರ್ಶ್ ಆಗ್ಬೋದು. ಬಟ್ ಇನ್ನೂ ಪ್ರಾಪರ್ ಆಗಿ ಸಿನಿಮಾನ ಡಿಫೈನ್ ಮಾಡ್ಬೇಕು ಅಂದ್ರೆ ಲಾಜಿಕ್ ಇಲ್ದೇ ಇರೋ ಗಂಡ ಹೆಂಡತಿ ಲವ್ ಸ್ಟೋರಿ ವಿತ್ ಕಾಮಿಡಿ ವಿಲನ್ಸ್ ಅಂತ ಕರಿಬೋದು ನೋಡಿ. ಇನ್ನು ರಶ್ಮಿಕಾ ಅವರ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗೇ ಇತ್ತು. ಆದ್ರೆ ಡಬ್ಬಿಂಗ್ ಮಾತ್ರ ಒಂದು ಚೂರು ಸರಿ ಇರ್ಲಿಲ್ಲ. ಇನ್ಫ್ಯಾಕ್ಟ್ ಈ ಕಂಪ್ಲೇಂಟ್ ನನಗೆ ಅವ್ರ ಮೇಲೆ ಮೊದ್ಲಿಂದನೂ ಇದೆ. ನ್ಯಾಚುರಲ್ ಆಗಿ ಮಾತಾಡ್ಬೇಕಾಗಿದ್ದಂತ ಕನ್ನಡನೂ ಸೇರಿ ಯಾವ ಭಾಷೆನೂ ಅವರಿಗೆ ಮಾತಾಡೋದಕ್ಕೆ ಬರಲ್ಲ. ರಿಕ್ವೆಸ್ಟ್ ಮಾಡ್ಕೋತೀನಿ, ಅಟ್ಲೀಸ್ಟ್ ಒಂದು ಭಾಷೆನಾದ್ರೂ ಪರ್ಫೆಕ್ಟ್ ಆಗಿ ಕಲ್ತು ಮಾತಾಡಿ. ಮುಂದಿನ ಸಿನಿಮಾದಲ್ಲಿ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳಿ. ಟೋಟಲ್ ಆಗಿ ಇದೊಂದು ಬಿಲೋ ಆವರೇಜ್ ಸಿನಿಮಾ. ಆಗ್ಲೇ ಹೇಳ್ದ ಹಾಗೆ ಸಲ್ಮಾನ್ ಖಾನ್ ಅವರು ಅವರ ರೀತಿಯಲ್ಲೇ ಒಂದು ಪ್ರೆಸೆನ್ಸ್ ಅನ್ನ ಮೇಂಟೈನ್ ಮಾಡಿದ್ದಾರೆ ಅಷ್ಟೇನೆ. ಬಟ್ ಇಟ್ಸ್ ನಾಟ್ ಅ ಕ್ಯಾರೆಕ್ಟರ್. ಅಂಡ್ ಪರ್ಫಾರ್ಮೆನ್ಸಸ್, ಆಕ್ಟಿಂಗ್ ಇದ್ಯಾವುದು ಕೇಳಲೇಬೇಡಿ, ಎಲ್ಲ ವರ್ಸ್ಟ್ ಆಗಿತ್ತು. ಹಾಗೆ ಸೆಕೆಂಡ್ ಹಾಫ್ ಅಲ್ಲಿ ಒಂದೆರಡು ಕಡೆ ಫ್ಯಾಮಿಲಿ ವ್ಯಾಲ್ಯೂಸ್ ಚೆನ್ನಾಗಿತ್ತು ಬಿಟ್ರೆ ಮಿಕ್ಕ ಯಾವ ಕಡೆನೂ ಸಿನಿಮಾ ನನಗೆ ಒಂದು ಚೂರು ಹಿಡಿಸ್ಲಿಲ್ಲ. ಸೊ ನೀವು ಸಲ್ಮಾನ್ ಖಾನ್ ಅವರ ಫ್ಯಾನ್ ಆಗಿದ್ರೆ ಒಂದು ಸಲ ಹೋಗಿ ನೋಡ್ಬೋದು. ಇನ್ನ ಉಳಿದವರು ಹೆಬ್ಬೆಟ್ಟಲ್ಲೇ ಲೈಕ್ ಒತ್ತಿ ಒಬ್ಬಟ್ಟು ತಿಂದು ಆರಾಮಾಗಿ ಮಲ್ಕೊಳ್ಳಿ. ಮತ್ತೆ ಸಿಗೋಣ. ಸೈನಿಂಗ್ ಆಫ್, ಲಿಖಿತ್.